ಶಿವಮೊಗ್ಗ ನಗರದ ದೇವರಾಜ ಅರಸು ಬಡಾವಣೆಯ ಓವರ್ ಹೆಡ್ ಟ್ಯಾಂಕ್ ಬಳಿ ಕಳೆದ ಸರಿಸುಮಾರು 1 ವರ್ಷದಿಂದ ಪೈಪ್ಲೈನ್ ಒಡೆದು ವ್ಯರ್ಥವಾಗಿ ಹರಿಯುತ್ತಿದ್ದ ಭಾರೀ ಪ್ರಮಾಣದ ಕುಡಿಯುವ ನೀರಿಗೆ ಕೊನೆಗೂ ಕಡಿವಾಣ ಬಿದ್ದಿದೆ. ಜುಲೈ 15ರಂದು ಜಲಮಂಡಳಿ ಆಡಳಿತವು ಓವರ್ ಹೆಡ್ ಟ್ಯಾಂಕ್ ಬಳಿ 2 ಕಡೆ ಹಾಳಾಗಿದ್ದ ಪೈಪ್ಲೈನ್ನನ್ನು ರಿಪೇರಿ ಮಾಡಿದೆ. ಜೆಸಿಬಿ ಮೂಲಕ ಗುಂಡಿ ತೆಗೆದು ಬೆಳಗ್ಗೆಯಿಂದ ಸಂಜೆಯವರೆಗೂ ಪೈಪ್ಲೈನ್ ದುರಸ್ತಿಗೊಳಿಸಿ ನೀರಿನ ವ್ಯರ್ಥಕ್ಕೆ ಕಡಿವಾಣ ಹಾಕಿದೆ. ಜಲಮಂಡಳಿ ಕಾರ್ಯಪಾಲಕ ಅಭಿಯಂತರರಾದ ರಾಘವೇಂದ್ರ ಅವರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ಇತ್ತು ದುರಸ್ತಿ ಕಾಮಗಾರಿ ವೀಕ್ಷಣೆ ನಡೆಸಿದ್ದಾರೆ. ಹಾಗೆಯೇ ಪೈಪ್ಲೈನ್ ದುರಸ್ತಿಗೊಳಿಸುವಲ್ಲಿ ನಿರ್ಲಕ್ಷ್ಯ ಧೋರಣೆ ತಳೆದ ಕಚೇರಿ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪೈಪ್ಲೈನ್ ಹಾಳಾಗಿ ಅಪಾರ ಪ್ರಮಾಣದ ನೀರು ವ್ಯರ್ಥವಾಗುತ್ತಿರುವ ಕುರಿತಂತೆ ಜುಲೈ 13ರಂದು ಉದಯಸಾಕ್ಷಿ ಡಿಜಿಟಲ್ ನ್ಯೂಸ್ನಲ್ಲಿ ವರದಿ ಬಿತ್ತರವಾಗಿತ್ತು. ಆಡಳಿತದ ದಿವ್ಯ ನಿರ್ಲಕ್ಷ್ಯದಿಂದ ವ್ಯರ್ಥವಾಗುತ್ತಿರುವ ಲಕ್ಷಾಂತರ ಲೀಟರ್ ಕುಡಿಯುವ ನೀರು ಹಾಗೂ ಸದರಿ ನೀರಿನಿಂದ ಸಾರ್ವಜನಿಕ ಉದ್ಯಾನವನ ಕೊಳಚೆ ಗುಂಡಿಯಂತಾಗಿರುವ ಬಗ್ಗೆ ವರದಿ ಪ್ರಕಟಿಸಿತ್ತು. ವರದಿ ಪ್ರಕಟಗೊಂಡ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಜಲಮಂಡಳಿ ಆಡಳಿತವು ಸಮರೋಪಾದಿಯಲ್ಲಿ ಪೈಪ್ಲೈನ್ ದುರಸ್ತಿಗೊಳಿಸಿದೆ. ಈ ಮೂಲಕ ಹೊರ ಹರಿಯುತ್ತಿದ್ದ ಅಪಾರ ಪ್ರಮಾಣದ ಕುಡಿಯುವ ನೀರಿನ ವ್ಯರ್ಥಕ್ಕೆ ಕಡಿವಾಣ ಹಾಕಿದೆ. ಉದಯಸಾಕ್ಷಿ ಡಿಜಿಟಲ್ ನ್ಯೂಸ್ನ ಜನಪರ ವರದಿಗೆ ಸ್ಥಳೀಯ ನಾಗರಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.